ಕೊಲೆ ಆರೋಪಿಯ ಜಾಡನ್ನ ಹಿಡಿದಿರುವಂತಹ ಪೊಲೀಸ್ ಶ್ವಾನ ಥಾರ ಕೊಲೆಯಾದ ಒಂದೇ ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆಯಾಗಿದೆ. ಪೊಲೀಸ್ ಶ್ವಾನ ಥಾರಾಗೆ ಜನರು ಬಹುಪರ ತಂದಿದ್ದಾರೆ. ದಾವಣಗೆರೆ ಪೊಲೀಸ್ ಇಲಾಖೆಯ ಟ್ರೆಂಡ್ ಆಗಿದ್ದು ಥಾರ. ಹೊನ್ನೂರು ಗೊಲ್ಲರಹಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಕೊಲೆ ಭೇದಿಸುವಲ್ಲಿ ಈ ಡಾಗ್ ಯಶಸ್ವಿಯಾಗಿದೆ. ಚಿತ್ರದುರ್ಗದ ಹೆಗಡೆಹಾಳ್ ಗ್ರಾಮದ ಶಿವಕುಮಾರ್ ಕೊಲೆಯಾಗಿದ್ದಾನೆ. ಪತ್ನಿ ಜೊತೆಗಿದ್ದ ಲವ್ವರ್ ಕೊಲೆ ಮಾಡಿರುವಂತಹ ಆರೋಪಿ ಜಯಪ್ಪ ಅಂತ. ಸೊ ಆ ಕೊಲೆ ಭೇದಿಸುವಲ್ಲಿ ಈ ನಾಯಿ ಯಶಸ್ವಿಯಾಗಿದೆ ಶ್ವಾನ. ಇನ್ನು ಜಯಪ್ಪ ಪತ್ನಿ ಪರಿಮಳ ಅವರನ್ನ ಪ್ರೀತಿ ಮಾಡ್ತಿದ್ರಂತೆ ಶಿವಕುಮಾರ್. ಮದುವೆಗೂ ಕೂಡ ಮುಂಚಿನಿಂದಲೂ ಕೂಡ ಇವರ ನಡುವೆ ಲವ್ ಕಂಟಿನ್ಯೂ ಆಯಿತು. ಮದುವಾದ ನಂತರ ಕೂಡ ಸಂಬಂಧ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಪರಿಮಳ ಭೇಟೆಗೆ ಹೊನ್ನೂರು ಗೊಲ್ಲರಹಟ್ಟಿಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು. ದಿನಾಂಕ 5/4/2025 ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಫಿರ್ಯಾದುದಾರರು ಕೊಲ್ಲಪ್ಪ ಅಂತ ಹೇಳಿ, ಅವರು 3 ಜನ ಮಕ್ಕಳು. ಅದರಲ್ಲಿ ನನ್ನ ತಮ್ಮ ಆದ ಶಿವು ಅವ್ರಿಗೆ ಈ ದಿವಸ ಮರಣ ಹೊಂದಿರುವುದು ಗೊತ್ತಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ವೆರಿಫೈ ಮಾಡಲಾಗಿ ಏನು ಮೃತರಾಗಿದ್ದಾರೆ. ಶಿವು ಅವರು ಈಗ ಅವರು ಹೆಗಡೆಹಾಳ್ ಗ್ರಾಮ, ಚಿತ್ರದುರ್ಗ ಜಿಲ್ಲೆಯವರು. ನಾವು ಎಲ್ಲಾ ರೀತಿಯಾದಂತಹ ವೈಜ್ಞಾನಿಕ ಕೊಲೆ ಆರೋಪಿಯ ಜಾಡನ್ನ ಹಿಡಿದಿರುವಂತಹ ಪೊಲೀಸ್ ಶ್ವಾನ ಥಾರ ಕೊಲೆಯಾದ ಒಂದೇ ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆಯಾಗಿದೆ. ಪೊಲೀಸ್ ಶ್ವಾನ ಥಾರಾಗೆ ಜನರು ಬಹುಪರ ತಂದಿದ್ದಾರೆ. ದಾವಣಗೆರೆ ಪೊಲೀಸ್ ಇಲಾಖೆಯ ಟ್ರೆಂಡ್ ಆಗಿದ್ದು ಥಾರ. ಹೊನ್ನೂರು ಗೊಲ್ಲರಹಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಕೊಲೆ ಭೇದಿಸುವಲ್ಲಿ ಈ ಡಾಗ್ ಯಶಸ್ವಿಯಾಗಿದೆ. ಚಿತ್ರದುರ್ಗದ ಹೆಗಡೆಹಾಳ್ ಗ್ರಾಮದ ಶಿವಕುಮಾರ್ ಕೊಲೆಯಾಗಿದ್ದಾನೆ. ಪತ್ನಿ ಜೊತೆಗಿದ್ದ ಲವ್ವರ್ ಕೊಲೆ ಮಾಡಿರುವಂತಹ ಆರೋಪಿ ಜಯಪ್ಪ ಅಂತ. ಸೊ ಆ ಕೊಲೆ ಭೇದಿಸುವಲ್ಲಿ ಈ ನಾಯಿ ಯಶಸ್ವಿಯಾಗಿದೆ ಶ್ವಾನ. ಇನ್ನು ಜಯಪ್ಪ ಪತ್ನಿ ಪರಿಮಳ ಅವರನ್ನ ಪ್ರೀತಿ ಮಾಡ್ತಿದ್ರಂತೆ ಶಿವಕುಮಾರ್. ಮದುವೆಗೂ ಕೂಡ ಮುಂಚಿನಿಂದಲೂ ಕೂಡ ಇವರ ನಡುವೆ ಲವ್ ಕಂಟಿನ್ಯೂ ಆಯಿತು. ಮದುವಾದ ನಂತರ ಕೂಡ ಸಂಬಂಧ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಪರಿಮಳ ಭೇಟೆಗೆ ಹೊನ್ನೂರು ಗೊಲ್ಲರಹಟ್ಟಿಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು. ದಿನಾಂಕ 5/4/2025 ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಫಿರ್ಯಾದುದಾರರು ಕೊಲ್ಲಪ್ಪ ಅಂತ ಹೇಳಿ, ಅವರು 3 ಜನ ಮಕ್ಕಳು. ಅದರಲ್ಲಿ ನನ್ನ ತಮ್ಮ ಆದ ಶಿವು ಅವ್ರಿಗೆ ಈ ದಿವಸ ಮರಣ ಹೊಂದಿರುವುದು ಗೊತ್ತಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ವೆರಿಫೈ ಮಾಡಲಾಗಿ ಏನು ಮೃತರಾಗಿದ್ದಾರೆ. ಶಿವು ಅವರು ಈಗ ಅವರು ಹೆಗಡೆಹಾಳ್ ಗ್ರಾಮ, ಚಿತ್ರದುರ್ಗ ಜಿಲ್ಲೆಯವರು. ನಾವು ಎಲ್ಲಾ ರೀತಿಯಾದಂತಹ ವೈಜ್ಞಾನಿಕ ಕೊಲೆ ಆರೋಪಿಯ ಜಾಡನ್ನ ಹಿಡಿದಿರುವಂತಹ ಪೊಲೀಸ್ ಶ್ವಾನ ಥಾರ ಕೊಲೆಯಾದ ಒಂದೇ ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆಯಾಗಿದೆ. ಪೊಲೀಸ್ ಶ್ವಾನ ಥಾರಾಗೆ ಜನರು ಬಹುಪರ ತಂದಿದ್ದಾರೆ. ದಾವಣಗೆರೆ ಪೊಲೀಸ್ ಇಲಾಖೆಯ ಟ್ರೆಂಡ್ ಆಗಿದ್ದು ಥಾರ. ಹೊನ್ನೂರು ಗೊಲ್ಲರಹಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಕೊಲೆ ಭೇದಿಸುವಲ್ಲಿ ಈ ಡಾಗ್ ಯಶಸ್ವಿಯಾಗಿದೆ. ಚಿತ್ರದುರ್ಗದ ಹೆಗಡೆಹಾಳ್ ಗ್ರಾಮದ ಶಿವಕುಮಾರ್ ಕೊಲೆಯಾಗಿದ್ದಾನೆ. ಪತ್ನಿ ಜೊತೆಗಿದ್ದ ಲವ್ವರ್ ಕೊಲೆ ಮಾಡಿರುವಂತಹ ಆರೋಪಿ ಜಯಪ್ಪ ಅಂತ. ಸೊ ಆ ಕೊಲೆ ಭೇದಿಸುವಲ್ಲಿ ಈ ನಾಯಿ ಯಶಸ್ವಿಯಾಗಿದೆ ಶ್ವಾನ. ಇನ್ನು ಜಯಪ್ಪ ಪತ್ನಿ ಪರಿಮಳ ಅವರನ್ನ ಪ್ರೀತಿ ಮಾಡ್ತಿದ್ರಂತೆ ಶಿವಕುಮಾರ್. ಮದುವೆಗೂ ಕೂಡ ಮುಂಚಿನಿಂದಲೂ ಕೂಡ ಇವರ ನಡುವೆ ಲವ್ ಕಂಟಿನ್ಯೂ ಆಯಿತು. ಮದುವಾದ ನಂತರ ಕೂಡ ಸಂಬಂಧ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಪರಿಮಳ ಭೇಟೆಗೆ ಹೊನ್ನೂರು ಗೊಲ್ಲರಹಟ್ಟಿಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು. ದಿನಾಂಕ 5/4/2025 ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಫಿರ್ಯಾದುದಾರರು ಕೊಲ್ಲಪ್ಪ ಅಂತ ಹೇಳಿ, ಅವರು 3 ಜನ ಮಕ್ಕಳು. ಅದರಲ್ಲಿ ನನ್ನ ತಮ್ಮ ಆದ ಶಿವು ಅವ್ರಿಗೆ ಈ ದಿವಸ ಮರಣ ಹೊಂದಿರುವುದು ಗೊತ್ತಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ವೆರಿಫೈ ಮಾಡಲಾಗಿ ಏನು ಮೃತರಾಗಿದ್ದಾರೆ. ಶಿವು ಅವರು ಈಗ ಅವರು ಹೆಗಡೆಹಾಳ್ ಗ್ರಾಮ, ಚಿತ್ರದುರ್ಗ ಜಿಲ್ಲೆಯವರು. ನಾವು ಎಲ್ಲಾ ರೀತಿಯಾದಂತಹ ವೈಜ್ಞಾನಿಕ ಕೊಲೆ ಆರೋಪಿಯ ಜಾಡನ್ನ ಹಿಡಿದಿರುವಂತಹ ಪೊಲೀಸ್ ಶ್ವಾನ ಥಾರ ಕೊಲೆಯಾದ ಒಂದೇ ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆಯಾಗಿದೆ. ಪೊಲೀಸ್ ಶ್ವಾನ ಥಾರಾಗೆ ಜನರು ಬಹುಪರ ತಂದಿದ್ದಾರೆ. ದಾವಣಗೆರೆ ಪೊಲೀಸ್ ಇಲಾಖೆಯ ಟ್ರೆಂಡ್ ಆಗಿದ್ದು ಥಾರ. ಹೊನ್ನೂರು ಗೊಲ್ಲರಹಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಕೊಲೆ ಭೇದಿಸುವಲ್ಲಿ ಈ ಡಾಗ್ ಯಶಸ್ವಿಯಾಗಿದೆ. ಚಿತ್ರದುರ್ಗದ ಹೆಗಡೆಹಾಳ್ ಗ್ರಾಮದ ಶಿವಕುಮಾರ್ ಕೊಲೆಯಾಗಿದ್ದಾನೆ. ಪತ್ನಿ ಜೊತೆಗಿದ್ದ ಲವ್ವರ್ ಕೊಲೆ ಮಾಡಿರುವಂತಹ ಆರೋಪಿ
ಜಯಪ್ಪ ಅಂತ. ಸೊ ಆ ಕೊಲೆ ಭೇದಿಸುವಲ್ಲಿ ಈ ನಾಯಿ ಯಶಸ್ವಿ ಆಗಿದೆ ಶ್ವಾನ. ಇನ್ನು ಜಯಪ್ಪ ಪತ್ನಿ ಪರಿಮಳ ಅವರನ್ನ ಪ್ರೀತಿ ಮಾಡ್ತಿದ್ರಂತೆ ಶಿವಕುಮಾರ್. ಮದುವೆಗೂ ಕೂಡ ಮುಂಚಿನಿಂದಲೂ ಕೂಡ ಇವರ ನಡುವೆ ಲವ್ ಕಂಟಿನ್ಯೂ ಆಯಿತು. ಮದುವಾದ ನಂತರ ಕೂಡ ಸಂಬಂಧ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಪರಿಮಳ ಭೇಟೆಗೆ ಹೊನ್ನೂರು ಗೊಲ್ಲರಹಟ್ಟಿಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು. ದಿನಾಂಕ 5/4/2025 ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಫಿರ್ಯಾದುದಾರರು ಕೊಲ್ಲಪ್ಪ ಅಂತ ಹೇಳಿ, ಅವರು 3 ಜನ ಮಕ್ಕಳು. ಅದರಲ್ಲಿ ನನ್ನ ತಮ್ಮ ಆದ ಶಿವು ಅವ್ರಿಗೆ ಈ ದಿವಸ ಮರಣ ಹೊಂದಿರುವುದು ಗೊತ್ತಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ವೆರಿಫೈ ಮಾಡಲಾಗಿ ಏನು ಮೃತರಾಗಿದ್ದಾರೆ. ಶಿವು ಅವರು ಈಗ ಅವರು ಹೆಗಡೆಹಾಳ್ ಗ್ರಾಮ, ಚಿತ್ರದುರ್ಗ ಜಿಲ್ಲೆಯವರು. ನಾವು ಎಲ್ಲಾ ರೀತಿಯಾದಂತಹ ವೈಜ್ಞಾನಿಕ ಕೊಲೆ ಆರೋಪಿಯ ಜಾಡನ್ನ ಹಿಡಿದಿರುವಂತಹ ಪೊಲೀಸ್ ಶ್ವಾನ ಥಾರ ಕೊಲೆಯಾದ ಒಂದೇ ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆಹಚ್ಚಿದೆ. ಪೊಲೀಸ್ ಶ್ವಾನ ಥಾರಗೆ ಜನರು ಬಹುಪರ ತಂದಿದ್ದಾರೆ. ದಾವಣಗೆರೆ ಪೊಲೀಸ್ ಇಲಾಖೆಯ ಟ್ರೆಂಡ್ ಆಗಿದ್ದು ತಾರ. ಹೊನ್ನೂರು ಗೊಲ್ಲರಹಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಕೊಲೆ, ಆ ಕೊಲೆ ಭೇದಿಸುವಲ್ಲಿ ಈ ಡಾಗ್ ಯಶಸ್ವಿಯಾಗಿದೆ. ಚಿತ್ರದುರ್ಗದ ಹೆಗಡೆಹಾಳ್ ಗ್ರಾಮದ ಶಿವಕುಮಾರ್ ಕೊಲೆಯಾಗಿದ್ದಾನೆ. ಪತ್ನಿ ಜೊತೆಗಿದ್ದ ಲವರ್ ಕೊಲೆ ಮಾಡಿರುವಂತಹ ಆರೋಪಿ ಜಯಪ್ಪ ಅಂತ. ಸೊ ಆ ಕೊಲೆ ಭೇದಿಸುವಲ್ಲಿ ಈ ನಾಯಿ ಯಶಸ್ವಿಯಾಗಿದೆ ಶ್ವಾನ. ಇನ್ನು ಜಯಪ್ಪ ಪತ್ನಿ ಪರಿಮಳ ಅವರನ್ನ ಪ್ರೀತಿ ಮಾಡ್ತಿದ್ರಂತೆ ಶಿವಕುಮಾರ್. ಮದುವೆಗೂ ಕೂಡ ಮುಂಚಿನಿಂದಲೂ ಕೂಡ ಇವರ ನಡುವೆ ಲವ್ ಕಂಟಿನ್ಯೂ ಆಯಿತು. ಮದುವಾದ ನಂತರ ಕೂಡ ಸಂಬಂಧ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಪರಿಮಳ ಭೇಟೆಗೆ ಹೊನ್ನೂರು ಗೊಲ್ಲರಹಟ್ಟಿಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು. ದಿನಾಂಕ 5/4/2025 ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಫಿರ್ಯಾದುದಾರರು ಕೊಲ್ಲಪ್ಪ ಅಂತ ಹೇಳಿ, ಅವರು 3 ಜನ ಮಕ್ಕಳು. ಅದರಲ್ಲಿ ನನ್ನ ತಮ್ಮ ಆದ ಶಿವು ಅವ್ರಿಗೆ ಈ ದಿವಸ ಮರಣ ಹೊಂದಿರುವುದು ಗೊತ್ತಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ವೆರಿಫೈ ಮಾಡಲಾಗಿ ಏನು ಮೃತರಾಗಿದ್ದಾರೆ. ಶಿವು ಅವರು ಈಗ ಅವರು ಹೆಗಡೆಹಾಳ್ ಗ್ರಾಮ, ಚಿತ್ರದುರ್ಗ ಜಿಲ್ಲೆಯವರು. ನಾವು ಎಲ್ಲಾ ರೀತಿಯಾದಂತಹ ವೈಜ್ಞಾನಿಕ ಕೊಲೆ ಆರೋಪಿಯ ಜಾಡನ್ನ ಹಿಡಿದಿರುವಂತಹ ಪೊಲೀಸ್ ಶ್ವಾನ ಥಾರ ಕೊಲೆಯಾದ ಒಂದೇ ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆಹಚ್ಚಿದೆ. ಪೊಲೀಸ್ ಶ್ವಾನ ಥಾರಗೆ ಜನರು ಬಹುಪರ ತಂದಿದ್ದಾರೆ. ದಾವಣಗೆರೆ ಪೊಲೀಸ್ ಇಲಾಖೆಯ ಟ್ರೆಂಡ್ ಆಗಿದ್ದು ತಾರ. ಹೊನ್ನೂರು ಗೊಲ್ಲರಹಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಕೊಲೆ, ಆ ಕೊಲೆ ಭೇದಿಸುವಲ್ಲಿ ಈ ಡಾಗ್ ಯಶಸ್ವಿಯಾಗಿದೆ. ಚಿತ್ರದುರ್ಗದ ಹೆಗಡೆಹಾಳ್ ಗ್ರಾಮದ ಶಿವಕುಮಾರ್ ಕೊಲೆಯಾಗಿದ್ದಾನೆ. ಪತ್ನಿ ಜೊತೆಗಿದ್ದ ಲವರ್ ಕೊಲೆ ಮಾಡಿರುವಂತಹ ಆರೋಪಿ ಜಯಪ್ಪ ಅಂತ. ಸೊ ಆ ಕೊಲೆ ಭೇದಿಸುವಲ್ಲಿ ಈ ನಾಯಿ ಯಶಸ್ವಿಯಾಗಿದೆ ಶ್ವಾನ. ಇನ್ನು ಜಯಪ್ಪ ಪತ್ನಿ ಪರಿಮಳ ಅವರನ್ನ ಪ್ರೀತಿ ಮಾಡ್ತಿದ್ರಂತೆ ಶಿವಕುಮಾರ್. ಮದುವೆಗೂ ಕೂಡ ಮುಂಚಿನಿಂದಲೂ ಕೂಡ ಇವರ ನಡುವೆ ಲವ್ ಕಂಟಿನ್ಯೂ ಆಯಿತು. ಮದುವಾದ ನಂತರ ಕೂಡ ಸಂಬಂಧ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಪರಿಮಳ ಭೇಟೆಗೆ ಹೊನ್ನೂರು ಗೊಲ್ಲರಹಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಕೊಲೆ, ಆ ಕೊಲೆ ಭೇದಿಸುವಲ್ಲಿ ಈ ಕೊಲೆಯಾಗಿದ್ದಾನೆ. ಪತ್ನಿ ಜೊತೆಗಿದ್ದ ಲವರ್ ಕೊಲೆ ಮಾಡಿರುವಂತಹ ಆರೋಪಿ ಜಯಪ್ಪ ಅಂತ. ಸೊ ಆ ಕೊಲೆ ಭೇದಿಸುವಲ್ಲಿ ಈ ನಾಯಿ ಯಶಸ್ವಿಯಾಗಿದೆ ಶ್ವಾನ. ಇನ್ನು ಜಯಪ್ಪ ಪತ್ನಿ ಪರಿಮಳ ಅವರನ್ನ ಪ್ರೀತಿ ಮಾಡ್ತಿದ್ರಂತೆ ಶಿವಕುಮಾರ್. ಮದುವೆಗೂ ಕೂಡ ಮುಂಚಿನಿಂದಲೂ ಕೂಡ ಇವರ ನಡುವೆ ಲವ್ ಕಂಟಿನ್ಯೂ ಆಯಿತು. ಮದುವಾದ ನಂತರ ಕೂಡ ಸಂಬಂಧ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಪರಿಮಳ ಭೇಟೆಗೆ ಹೊನ್ನೂರು ಗೊಲ್ಲರಹಟ್ಟಿಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು. ದಿನಾಂಕ 5/4/2025 ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಫಿರ್ಯಾದುದಾರರು ಕೊಲ್ಲಪ್ಪ ಅಂತ ಹೇಳಿ, ಅವರು 3 ಜನ ಮಕ್ಕಳು. ಅದರಲ್ಲಿ ನನ್ನ ತಮ್ಮ ಆದ ಶಿವು ಅವ್ರಿಗೆ ಈ ದಿವಸ ಮರಣ ಹೊಂದಿರುವುದು ಗೊತ್ತಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ವೆರಿಫೈ ಮಾಡಲಾಗಿ ಏನು ಮೃತರಾಗಿದ್ದಾರೆ. ಶಿವು ಅವರು ಈಗ ಅವರು ಹೆಗಡೆಹಾಳ್ ಗ್ರಾಮ, ಚಿತ್ರದುರ್ಗ ಜಿಲ್ಲೆಯವರು. ನಾವು ಎಲ್ಲಾ ರೀತಿಯಾದಂತಹ ವೈಜ್ಞಾನಿಕ ಕೊಲೆ ಆರೋಪಿಯ ಜಾಡನ್ನ ಹಿಡಿದಿರುವಂತಹ ಪೊಲೀಸ್ ಶ್ವಾನ ಥಾರ ಕೊಲೆಯಾದ ಒಂದೇ ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆಹಚ್ಚಿದೆ. ಪೊಲೀಸ್ ಶ್ವಾನ ಥಾರಗೆ ಜನರು ಬಹುಪರ ತಂದಿದ್ದಾರೆ. ದಾವಣಗೆರೆ ಪೊಲೀಸ್ ಇಲಾಖೆಯ ಟ್ರೆಂಡ್ ಆಗಿದ್ದು ತಾರ. ಹೊನ್ನೂರು ಗೊಲ್ಲರಹಟ್ಟಿ ಗ್ರಾಮದ ಬಳಿ ನಡೆದಿರುವಂತಹ ಕೊಲೆ, ಆ ಕೊಲೆ ಭೇದಿಸುವಲ್ಲಿ ಈ ಡಾಗ್ ಯಶಸ್ವಿಯಾಗಿದೆ. ಚಿತ್ರದುರ್ಗದ ಹೆಗಡೆಹಾಳ್ ಗ್ರಾಮದ ಶಿವಕುಮಾರ್